ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ SS ಪಾಟೀಲ್ ಅಪಾರ್ಟ್ಮೆಂಟ್ನಲ್ಲಿ ಇಂದು ಬೆಳಿಗ್ಗೆ ಅರುಜೀವ ಆಯುರ್ವೇದ ಆಸ್ಪತ್ರೆಯ ಮೊದಲ ಉಪಕೇಂದ್ರವನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಮ್ ಅವರು ಉದ್ಘಾಟಿಸಿದರು. ಕಲಬುರಗಿಯ ಅರುಜೀವ ಆಯುರ್ವೇದ ಆಸ್ಪತ್ರೆ ಎಂಬುದು ಮಾನವೀಯ ಕಲ್ಯಾಣ ಟ್ರಸ್ಟಿನ ಒಂದು ಘಟಕವಾಗಿದೆ. ಇದು ಶ್ರೀಮಂತ ಪರಂಪರೆಗೆ ಹೆಸರಾದ ದಿವಂಗತ ಶ್ರೀ SS ಪಾಟೀಲ್ ಅವರ ಉಪಕ್ರಮವಾಗಿದೆ. ಜನಸಾಮಾನ್ಯರಿಗೆ ಇನ್ನೂ ಹತ್ತಿರವಾಗಲು ಯೋಗ, ಆಯುರ್ವೇದ, ನ್ಯಾಚುರೋಪತಿ ಮತ್ತು ಫಿಸಿಯೋಥೆರಪಿ ಕ್ಷೇತ್ರಗಳಲ್ಲಿ ಶಾಸ್ತ್ರೋಕ್ತ ವಿಶೇಷ ಚಿಕಿತ್ಸೆಯನ್ನ ತಲುಪಿಸುವ ಉದ್ದೇಶದಿಂದ ಆಡಳಿತ ಮಂಡಳಿ ಕಲಬುರಗಿಯ ಐವನಶಾಹಿ SS ಪಾಟೀಲ್ ಅಪಾರ್ಟ್ಮೆಂಟ್ ನಲ್ಲಿ ಮೊದಲ ಉಪಕೇಂದ್ರ ತೆರೆಯಲು ನಿರ್ಧರಿಸಿದ್ದು, ಈ ಕ್ಲಿನಿಕ್ ಅನ್ನು 2025 ಡಿಸೆಂಬರ್ 5ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಮ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಚೀಫ್ ಡಾಕ್ಟರ್ ಶಾಲಿನಿ ಭಾರತಿ, ಡಾಕ್ಟರ್ PS ಶಂಕರ್, ಸಿದ್ದು ಪಾಟೀಲ್, CEO ಡಾಕ್ಟರ್ ಕೌಸ್ತುಭ್ ಧುಮಲ್, ಸೌರಭ್, ಡಾಕ್ಟರ್ ಸಂದೀಪ್ B ಮಾಳಿ, ಡಾಕ್ಟರ್ ಸರಿತಾ, ಡಾಕ್ಟರ್ ರೇಖಾ, ಉಮೇಶ್ ಶೆಟ್ಟಿ, ಅಭಿಜಿತ್ ಚಿಂದೆ ಸೇರಿದಂತೆ ಇನ್ನೂ ಅನೇಕ ವಿವಿಧ ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗಾಗಲೇ ಮಾನವೀಯ ಟ್ರಸ್ಟ್ನವರು ಮತ್ತು ಅರುಜೀವ ಅಂತ ಹೇಳಿ ಒಂದು ರಿಟ್ರೀಟ್ ಹಾಗೂ ವೆಲ್ನೆಸ್ ಸೆಂಟರ್ಗೆ ನಡೆಸ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಪ್ರಥಮವಾಗಿ ಕಲಬುರಗಿಯಲ್ಲಿ ಆಗಿರೋದು ಈ ರೀತಿ ಒಂದು ಸಂಸ್ಥೆ. ಅವರು ಏರ್ಪೋರ್ಟ್ ಹತ್ರ ಸ್ವಲ್ಪ ಸಿಟಿಯಿಂದ ದೂರದಲ್ಲಿ ಅವರು ನಡೆಸ್ತಾ ಇದ್ರು ಇಷ್ಟು ದಿವಸ. ಈಗ ಸಿಟಿ ಹತ್ರ ಬಂದು, ಜನರ ಹತ್ರ ಬಂದು ಇಲ್ಲೇ ಒಂದು ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಅವರು ಹೊಸ ಕ್ಲಿನಿಕ್ ಒಳ್ಳೆಯದಾಗಿ ನಡೀಲಿ ಅಂತ ಅವರಿಗೆ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಜೊತೆಗೆ ಬಹಳಷ್ಟು ಜನರು ನಮ್ದು ವಾಕರ್ಸ್ ಅಸೋಸಿಯೇಷನ್ ಆಗಲಿ, ಅರ್ಲಿ ಮಾರ್ನಿಂಗ್ ಎಲ್ಲರೂ ಹೇಳ್ತಾರೆ ಕಲಬುರಗಿನವರು ಲೇಟ್ ಎದ್ದವಳ್ತು ಅಂತ. ಆದರೂ ಬಹಳಷ್ಟು ಮಂದಿ ನಮ್ಮ ವಾಕಿಂಗ್ ಆಗಲಿ, ಐವನಶಾಹಿ ಆಗಲಿ, ಕನ್ಕ್ಲೂಷನ್ ಗಾರ್ಡನ್ ಆಗಲಿ, ಬಹಳಷ್ಟು ಕಡೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಆಗಲಿ, ಬಹಳಷ್ಟು ಕಡೆ ಅವರು ಬರ್ತಾರೆ ಎಕ್ಸಸೈಸ್ ಮಾಡೋಕ್ಕೆ ಆಗಲಿ, ರನ್ನಿಂಗ್, ವಾಕಿಂಗ್ ಎಲ್ಲ ಮಾಡೋದಕ್ಕೆ. ಬಹಳಷ್ಟು ಹೆಲ್ತ್ ಗ್ರೂಪ್ ಸಹ ಇವೆ. ಟುಡೇ ವಿ ಹ್ಯಾವ್ ಓಪನ್ಡ್ a city clinic of Arjiva in Ivanshai so that people can come here and easily access the facilities that is available here and take the treatments as per the ಕೀರ್ತಿ ಶಿಷ SS ಪಾಟೀಲ್ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಈ ಅರ್ಜುವ ಟ್ರಸ್ಟ್ ಇದು ಒಂದು ದವಾಖಾನೆಯನ್ನು ಈ ಸೇಡಂ ರಸ್ತೆಯಲ್ಲಿ ಮಾಡಿತ್ತು. ನಗರದ ಹೊರಗಿರೋದ್ರಿಂದ ಅಲ್ಲಿ ಜನಗಳಿಗೆ ಸೇವೆ ಸಲ್ಲಿಸೋಕ್ಕೆ ಕಷ್ಟ ಆಗ್ತದೆ, ಬಂದು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆ ದೃಷ್ಟಿಯಿಂದ ನಗರದಲ್ಲಿರ್ತಕ್ಕಂಥ ಜನರಿಗೆ ಸುಲಭವಾಗಿ ಬಂದು ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ ಐವನಶಾಹಿ ಎದುರಿಗೆ ಒಂದು ಕ್ಲಿನಿಕ್ ಮಾಡಿದ್ದು. ಇಲ್ಲಿ ಆಯುರ್ವೇದ ಪ್ರಕಾರ, ವೈದ್ಯಕೀಯ ತತ್ವಗಳ ಪ್ರಕಾರ ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತದೆ. ರೋಗಿಗಳು ಬಂದು ಇಲ್ಲಿ ತಮ್ಮ ಉಪಯೋಗ ಮಾಡಿಕೊಂಡು ತಮ್ಮ ಕಾಯಿಲೆಗಳನ್ನ ನಿವಾರಣೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಈ ಒಂದು ಕ್ಲಿನಿಕ್ಕು ನಗರದಲ್ಲಿ ಮಾಡಿರ್ತಕ್ಕಂಥ ಇದು ಉದ್ಘಾಟನೆ ಆಗಿದೆ. ಇದರ ಸೇವೆಯನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಅಂತ ನಾವು ಇವತ್ತು ಮಾನವೀಯ ಕಲ್ಯಾಣ ಟ್ರಸ್ಟ್ ಯೂನಿಟ್ದು ಅರುಜೀವ ಆಯುರ್ವೇದ ಆಸ್ಪತ್ರೆ ಕಡೆಯಿಂದ ಸಿಟಿ ಕ್ಲಿನಿಕ್ ಅಂತ ಅರುಜೀವ ಸಿಟಿ ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಬಂದು ಉದ್ಘಾಟಿಸಿದರು. ಅದರ ಜೊತೆಗೆ ತಮ್ಮೆಲ್ಲರಿಗೆ ವಿನಂತಿಸ್ತೀವಿ, ಎಲ್ಲರೂ ಬಂದು ಉಪಯೋಗ ಪಡಿಸ್ಕೊಳ್ಳಿ. ಆ್ಯಂಡ್ ಅದರ ಜೊತೆಗೆ ನಾವು ಮಾರ್ಗಶೀರ್ ಅಮೃತ ಕೂಡ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ವರ್ಷಕ್ಕೆ ಒಮ್ಮೆ ಒಂದು ಹುಣ್ಣಿಮೆ ಬರ್ತದೆ. ಮಾರ್ಗಶೀರ್ ಹುಣ್ಣಿಮೆಗೆ ನಾವು ಒಂದು ಪ್ರಸಾದ ಮಾಡಿ ಚಂದ್ರ ಕೆಳಗಡೆ ಇಟ್ಟು ಅದರದ್ದು ಎಲ್ಲ ಮಕ್ಕಳುಗಳಿಗೆ ರೋಗ ನಿರೋಧಕ ಕ್ಷಮತೆಯಾಗಿ ಅಭಿವೃದ್ಧಿಯಾಗಲಿ ಅಂತ ಒಂದು ಆ ಪ್ರಸಾದನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಂದು ನಾವು ಉಚಿತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಿಸೆಂಬರ್ 30ನೇ ತಾರೀಕು ತನಕ ಎಲ್ಲರೂ ಬಂದು ನಮ್ಮ ಹತ್ರ ಉಚಿತ ಪರಾಮರ್ಶಕ್ ನಮ್ಮ ವೈದ್ಯರ ಜೊತೆಗೆ ಮಾಡಿಸ್ಕೋಬೋದು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂದೀಪ್ B ಮಾಳ್ಗೆ, ಅರುಜೀವ ಮಾರ್ಕೆಟಿಂಗ್ ಮ್ಯಾನೇಜರ್. ಇವತ್ತು ಕಲಬುರಗಿಯಲ್ಲಿ ಅರುಜೀವ ಸಿಟಿ ಕ್ಲಿನಿಕನ್ನು ಓಪನ್ ಮಾಡಿದ್ದೀವಿ. ಯಾಕೆಂದರೆ ಡಾಕ್ಟರ್ SS ಪಾಟೀಲ್ ಕಡ್ಗಂಚಿಗೌಡ್ರು ಅಂತ ಭಾಳ ಫೇಮಸ್ಸು. ಅವ್ರದ್ದು ಒಂದು ಕನಸಾಗಿತ್ತು, ಇಲ್ಲಿ ಒಂದು ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಆಗಬೇಕು ಮತ್ತು ಸೀನಿಯರ್ ಸಿಟಿಜನ್ ಲಿವಿಂಗ್ ಸೆಂಟರ್ ಆಗಬೇಕಂತೇಳಿ. ಹೀಗಾಗಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರು ಮತ್ತು SS ಪಾಟೀಲ್ ಸರು
ಕಲಬುರಗಿಯಲ್ಲಿ ಈ ವಿನೂತನ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಜನಸೇವೆ ಮಾಡಲಿಕ್ಕೆ ತಯಾರಿದ್ದರು. ಈಗ ಆ ಒಂದು ಕನಸು ನನಸಾಗಿದೆ. ಕಲಬುರಗಿಯ ಏರ್ಪೋರ್ಟ್ ರೋಡ್ನಲ್ಲಿ ಮಾನವೀಯ ಕಲ್ಯಾಣ್ ಟ್ರಸ್ಟ್ ಅಡಿಯಲ್ಲಿ ಅರುಜೀವ ಮತ್ತು ಆನಂದ ಕುಟುಂಬ ಅನ್ನುವಂಥದ್ದು 2 ಸಂಸ್ಥೆಗಳು. ಅದರಲ್ಲಿ ಅರುಜೀವ ನ್ಯಾಚುರೋಪತಿಕ್ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀಡಬಲ್ಲಂಥ ಒಂದು ಆರೋಗ್ಯಕರವಾದಂಥ ಒಂದು ಆಸ್ಪತ್ರೆಯಾಗಿದೆ. मैं डॉक्टर कौस्तुभ धुमाल, CEO मानवीय कल्याण ट्रस्ट. मानवीय कल्याण ट्रस्ट के अंदर हमने ये अरुजीवा आयुर्वेदा हॉस्पिटल एयरपोर्ट रोड एयरपोर्ट के अपोजिट में सेडम रोड पे चालू किया है. उसका ही सेकंड एक्सटेंशन आज हमने यहाँ पे सिटी में एज अ सिटी क्लिनिक लॉन्च किया हुआ है. यहाँ पे हमने जो फैसिलिटीज़ अरेंज की हुई है उसमें मेजरली ये फोकस जो है वो कंसल्टेंसी के लिए चालू है कि जहाँ पे लोग कंसल्टेशन करने के लिए इतना दूर आने की ज़रूरत नहीं, यहीं पे आप कंसल्टेशन लेके पूरा ट्रीटमेंट का प्लानिंग आप यहाँ पे बैठ के कर सकते हो और ट्रीटमेंट लेने के लिए आप हॉस्पिटल में आ सकते हो. उसके लिए ये हमने कंसल्टेशन सेंटर सिटी में चालू किया हुआ है आज. यहाँ पे मेजरली अरुजीवा हॉस्पिटल में हमारा पूरा जो फोकस रहता है वो नेचुरल आयुर्वेदिक मेडिसिन से मेजर जो क्रॉनिक डिसीजेस है उसको क्योर कैसे कर सकते हैं, इसके ऊपर हमारा पूरा फोकस है. ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಹಣ ನಮ್ಮ ಹಕ್ಕು ಕಾರ್ಯಾಗಾರ ಜರುಗಿತು. ರೈತರಿಗಾಗಿ ನಮ್ಮ ಹಣ ನಮ್ಮ ಹಕ್ಕು ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ವಹಿಸಿದ್ದರು. ಉದ್ಘಾಟಕರಾಗಿ RBI ಬೆಂಗಳೂರಿನ AGM ಬಾಬುಲ್ ಬರ್ದೋಯಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಲೀಡ್ ಬ್ಯಾಂಕ್ ಕಲಬುರ್ಗಿಯ ಚೀಫ್ ಮ್ಯಾನೇಜರ್ ರವಿ ಗೌಡ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು, ರೈತರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ, ಅವರ ಸೇವೆ ಅಮೂಲ್ಯವಾಗಿದೆ ಎಂದರು. ಸರ್ಕಾರದ ಪ್ರತಿಯೊಂದು ಯೋಜನೆಗಳು ರೈತರಿಗೆ ಸಿಗುವಂತೆ ಮಾಡಲು ನಾವೆಲ್ಲರೂ ಒಂದು ತಂಡವಾಗಿ ಶ್ರಮಿಸುವ ಮೂಲಕ ಸೇವೆಯನ್ನ ಸಲ್ಲಿಸಬೇಕು ಎಂದರು. RBI ಸಹಾಯಕ ಮಹಾಪ್ರಬಂಧಕರಾದ ಬಾಬುಲ್ ಬರ್ದೋಯಿ ಅವರು ಬ್ಯಾಂಕಿನಲ್ಲಿ ಹಣವನ್ನು ಜಮಾ ಮಾಡಿದ ಬ್ಯಾಂಕಿನ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಎಲ್ಲಾ ಬ್ಯಾಂಕ್ ಮತ್ತು ಅವುಗಳ ಶಾಖೆ ವ್ಯವಸ್ಥಾಪಕರು, ಬ್ಯಾಂಕಿನ ಸಿಬ್ಬಂದಿಗಳು, BCಗಳು, LIC ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. And our also one facility is one scheme also RBI has launched, and branch manager will be awarded based on the performance. Are you aware of that? Yes, good. So accordingly, please you worked on it and try to reduce the number and try to locate the customers, depositors whose fund has been already transferred to DEA fund. Take the help of BCs, CSPs, FLCs, and to some extent you can take the help of CFL also with the help of LDM, and then government unclaimed deposit this account. So first of all, my request is you looked at all the government accounts, scheme based small accounts are there in all the small branches also. Those schemes are already long back, it was stopped, and that the person working in that particular scheme, that person also, it is difficult to trace that person also, right? So KYC, re-KYC, whatever, it is very difficult to do that. You have to take the help of LDM, and LDM will take the help of CEO so that that unclaimed deposit, whatever is there in the government account, that can be settled. And for that, what are the strategy? How we will go about it? So you have to think about it. What strategies have been adopted so far? What were the challenges you have faced? And whatever challenges you have faced, that you have to deliberate with the LDM, and even with me also, LDM will also talk with me. Then the challenges whatever you have faced, that could be overcome. ಇದೊಂದು ಕ್ಯಾಂಪ್ ನಡೆಸ್ತಾ ಇದ್ದೀವಿ ನಾವು. ಈ ದಿನ ಇದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಿದೆ ಅಂದರೆ, ನಿಮ್ಮ ಹಣ ನಿಮ್ಮ ಹಕ್ಕು. ನೀವು ಹಣ ಬ್ಯಾಂಕ್ದಲ್ಲಿ ಇಟ್ಟು ಮರ್ತಿರ್ಬೋದು, ಮ್ಯೂಚುವಲ್ ಫಂಡ್ದಲ್ಲಿ ಇಟ್ಟು ಮರ್ತಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ದಲ್ಲಿ ಮರ್ತಿರ್ಬೋದು, ಅಥವಾ LICದಲ್ಲಿ ಕಟ್ಟಿ ಮರ್ತಿರ್ಬೋದು. ಅಂಥ ಎಲ್ಲ ಹಣನೂ ಮರಳಿ ಪಡೆಯೋಕ್ಕೆ ಇದೊಂದು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದಾರೆ. ಉದಾಹರಣೆಗೆ, ಬ್ಯಾಂಕ್ದಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಇದ್ದ ಹಣ ಡೆಫ್ ಅಕೌಂಟ್ ಅಂತೇಳಿ RBIಗೆ ಹೋಗುತ್ತೆ.
ಆ RBIಲಿಂದ ವಾಪಸ್ ತರೋಕ್ಕೆ ಏನು ಮಾಡಬೇಕು, ಬ್ರ್ಯಾಂಚ್ ವಿಸಿಟ್ ಮಾಡಬೇಕು. ನಮ್ಮದು RBIದು ಒಂದು ವೆಬ್ಸೈಟ್ ಇದೆ, ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಹಣ ಇದೆ ಇಲ್ಲೋ ನೋಡಿ ಬ್ರ್ಯಾಂಚಿಗೆ ಅಪ್ರೋಚ್ ಮಾಡಿ ತರಿಸಿದ್ರೆ ಅದು ವಾಪಸ್ ತರಿಸಿ ಕೊಡ್ತಾರೆ. ಅದೇ ರೀತಿ ನಿಮ್ಮದು ಲ್ಯಾಪ್ಸ್ಟ್ ಆಗಿದ್ದು ಇನ್ಸೂರೆನ್ಸ್ ಅಮೌಂಟು ಅದನ್ನು ಇನ್ಸೂರೆನ್ಸ್ LIC ಆಫೀಸ್ಗೆ ಹೋದರೆ ಅದನ್ನು ಮರಳಿ ಕೊಡುತ್ತಾರೆ. ಅದೊಂದು ಕ್ಯಾಂಪ್ ಈ ದಿನ ಚಾಲನೆ ಸಿಕ್ಕಿದೆ. ಈ ಕ್ಯಾಂಪು ವರ್ಷ ಪೂರ್ತಿ ಇರುತ್ತೆ. ಇಲ್ಲಿ ಚಾಲನೆ ಮಾಡೀವಿ, ಇದು ಇವತ್ತಿಗೆ ಕೊನೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು RBI CB ಸೈಟು, RBI ಸೈಟು, ಆಮೇಲೆ ಇನ್ಸೂರೆನ್ಸ್ IRDA ಇವೆಲ್ಲ ಸೈಟಿಗೆ ವಿಸಿಟ್ ಮಾಡಿ ಇನ್ನೂ ಅಧಿಕ ಇನ್ಫಾರ್ಮೇಷನ್ ತಗೊಂಡು ಅಪ್ರೋಚ್ ಮಾಡಿ. ಇದೊಂದು ಒಳ್ಳೆಯ ಅವಕಾಶ. ನಿಮ್ಮದು ಅಷ್ಟೇ ಅಲ್ಲ, ನಿಮ್ಮ ತಂದೆಯವ್ರದ್ದು ಇರ್ಬೋದು, ಎಳ್ಳರ್ದು ಇಟ್ಟು ಇರೋದು, ನಿಮ್ಮ ಅಜ್ಜಂದವ್ರು ಇರ್ಬೋದು, ಅವ್ರದ್ದು ಆಧಾರ್ ಕಾರ್ಡು ಅಥವಾ ಆವಾಗಿದ್ದು ಏನಂತಾರೆ ಎಪಿಕ್ ಕಾರ್ಡ್, ವೋಟ್ರ್ ಕಾರ್ಡ್, ಅದರಲ್ಲಿಂತನೂ ನೀವು ನೋಡ್ಕೋಬೋದು. ದಯವಿಟ್ಟು ಜಾಗೃತ ಆಗಿರಿ, ನಿಮ್ಮ ಹಣ ನಿಮ್ಮ ವಾಪಸ್ಸು ಪಡ್ಕೊಳ್ಳಿ ಎಂದು ವಿನಂತಿಸ್ಕೊಳ್ಳೋದು. ನಮ್ಮ ರೈತ ಬಾಂಧವರಿಗೆ ನಾ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ತಾವು ಮೊದಲೆಲ್ಲೋ ಅಕೌಂಟ್ ಓಪನ್ ಮಾಡಿರ್ತೀರ, ಅಲ್ಲಿ MSP ದುಡ್ಡು ಬಂದಿರ್ಬೋದು, ಪರಿಹಾರ ದುಡ್ಡು ಬಂದಿರ್ಬೋದು, ಇನ್ಸೂರೆನ್ಸ್ ದುಡ್ಡು ಬಂದಿರ್ಬೋದು, ಅಥವಾ ಯಾವುದಾದ್ರೂ FD ಇಟ್ಟು ಮರ್ತು ಹೋಗಿರ್ಬೋದು. ಹೋಗಿ ಕೇಳಿದಾಗ ಇಲ್ಲರಿ ಅಕೌಂಟು ಡಾರ್ಮೆಂಟ್ ಆಗಿದೆ ಅಂತ ಹೇಳಿರ್ಬೋದು ತಮಗೆ. ಅದಕ್ಕೆ ತಾವೇನು ಮಾಡಿ ತಮ್ಮೆಲ್ಲ ಹಳೆಯ ಅಕೌಂಟು ಖಾತೆ ತಮ್ಮ ತಂದೆಯವ್ರದ್ದು, ತಮ್ಮ ಅಜ್ಜವ್ರದ್ದು ಯಾರ್ದಾದ್ರೂ ಇರ್ಬೋದು, ಹೋಗಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ RBI ಗೈಡ್ಲೈನ್ಸ್ ಪ್ರಕಾರ ಬೇಕಾದಂಥದ್ದು KYC ಡಾಕ್ಯುಮೆಂಟ್ ಕೊಟ್ಟು ಆ ಹಣನ ತಾವು ಮರಳಿ ಪಡ್ಕೋಬೋದು. ಅದಕ್ಕೆ ನಾನು ಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಟ್ಟಾರೆಯಾಗಿ ನಮ್ಮ RBI ಈಗ DGM ಸಾಹೇಬ್ರು ಹೇಳ್ದಂಗೆ 116 ಕೋಟಿ ರೂಪಾಯಿ, ನಮ್ಮದೇನು 3,80,000 ಅಕೌಂಟ್ ಹೋಲ್ಡರ್ಸ್ ಕಲಬುರಗಿಯಲ್ಲಿ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಾವು ಇವತ್ತಿಂದ ಬಿಗಿನಿಂಗ್ ಮಾಡಿದ್ದೀವಿ. ಈ ಒಂದು ಪ್ರೊಸೆಸ್ನಲ್ಲಿ ಅವರು ಬ್ಯಾಂಕಿಗೆ ಹೋಗಿ LIC ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಎಲ್ಲೇ ಇರ್ಬೋದು, ಹೋಗಿ ಮಾಹಿತಿ ಕೊಟ್ಟು ಅವ್ರ ಅಮೌಂಟನ್ನು ಅವರು ಮತ್ತೆ ರಿಟರ್ನ್ ತೊಗೋಬೋದು. ದಯವಿಟ್ಟು ನಮ್ಮ ರೈತ ಬಾಂಧವರಿಗೆ ಅನುಕೂಲ ಪಡ್ಕೋರಿ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಇಂದು 200 ಜನ ಪೊಲೀಸ್ ಸಿಬ್ಬಂದಿಗಳಿಗೆ P ಕ್ಯಾಪ್ಗಳನ್ನು ವಿತರಿಸಿದರು. ಇಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಭವನದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು 200 ಜನ ಪೊಲೀಸ್ ಸಿಬ್ಬಂದಿಯವರಿಗೆ P ಕ್ಯಾಪ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ DCP ಕನಿಕಾ ಸಿಕ್ರಿವಾಲ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸಡಿ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇದರ ಉದ್ದೇಶ ಅಂತಂದರೆ ತಾವೆಲ್ಲ ಗೊತ್ತಿರ್ಬೋದು, ಯೂನಿಫಾರ್ಮ್ ಫೋರ್ಸಸಲ್ಲಿ ತುಂಬ ನಮಗೆ ಅಟ್ಯಾಚ್ಮೆಂಟ್ ಇರುವಂಥದ್ದು ಅಂತಂದರೆ ನಮ್ಮ ಸಮವಸ್ತ್ರ ನಮ್ಮ ಸ್ವಾತಂತ್ರ್ಯದ ಮೊದಲು, ಸ್ವಾತಂತ್ರ್ಯದ ನಂತರನೂ ಕೂಡ ಸುಮಾರು ಬದಲಾವಣೆಗಳಾಗಿದೆ. ಅದರಲ್ಲಿ ಈಗ ಸುಮಾರು 1-2 ದಶಕಗಳಿಂದ ಒಂದು ಸಿಬ್ಬಂದಿಯವರಿಂದ ಬೇಡಿಕೆ ಇರುವಂಥದ್ದು ರಿಗಾರ್ಡಿಂಗ್ ಚೇಂಜ್ ಇನ್ ಕ್ಯಾಪ್ ಮತ್ತು ಒಂದು ಆಫೀಸರ್ ಲುಕ್ ಬರುವಂಥದ್ದು ಮತ್ತು ನಮ್ಮ ಏನು ದಿನನಿತ್ಯದ ಕರ್ತವ್ಯ ಇದೆ ಅದಕ್ಕೆ ಸಹಕಾರಿ ಆಗುವ ನಿಟ್ಟಿನಲ್ಲಿ ಇರುವಂಥ ಒಂದು ಕ್ಯಾಪನ್ನು ಬದಲಾವಣೆಯಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಮಂತ್ರಿಯವರು ಮತ್ತು DG and IC ಸರ್ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವುಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಈಗ ನಾವು ಇಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ಈಗ ಫಸ್ಟ್ ಫೇಸಲ್ಲಿ ಅವುಗಳನ್ನ ಖರೀದಿ ಮಾಡಿ ವಿತರಣೆ ಮಾಡ್ತಾ ಇದ್ದೀವಿ. ಅದರ ಒಂದು ಸಾಂಕೇತಿಕ ಬಿಡುಗಡೆಗೋಸ್ಕರ ತಮ್ಮೆಲ್ಲರ ಕಳಿಸಿದ್ದೀವಿ. ಇದರ ಉದ್ದೇಶ ಏನಂತಂದರೆ, ಈಗ ಸಾರ್ವಜನಿಕರಿಗೂ ಕೂಡ ಏನು ನಮ್ಮ ಸಮವಸ್ತ್ರದಲ್ಲಿ ಬದಲಾವಣೆ ಆಗಿದೆ, ನಮ್ಮ ಕ್ಯಾಪ್ ಮೊದಲು ಯಾವ ರೀತಿ ಸ್ಲೋ ಚಾಟಿತ್ತು, ಈಗ ಏನು P ಕ್ಯಾಪ್ ಬದಲಾವಣೆ ಆಗಿದೆ, ಅದ್ರ ಬಗ್ಗೆಯೂ ಕೂಡ ಒಂದು ಸಾರ್ವಜನಿಕರಲ್ಲಿ ಅರಿವು ಬರಬೇಕು ಮತ್ತು ಅಕ್ಸೆಪ್ಟೆನ್ಸ್ ಬರಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಿಂಬಾಲಿಕ್ ಚೇಂಜ್ ಆಫ್ ಕ್ಯಾಪ್ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಜಯನಗರದ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀ ಗುರುದತ್ತ ಜಯಂತಿಯ ಅಂಗವಾಗಿ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ದೀಪೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಜಯನಗರ ಶಿವಮಂದಿರದ ಆವರಣದಲ್ಲಿ ಶ್ರೀ ಗುರು ದತ್ತಾತ್ರೇಯ ಜಯಂತಿಯ ಅಂಗವಾಗಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಹಾಗೂ ತೆಗ್ನೂರ್ ಪರಿವಾರದ ಸಹಯೋಗದಲ್ಲಿ 1000ಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಮಹಿಳಾ ಘಟಕದ ಸದಸ್ಯರು ಹಾಗೂ ವಿವಿಧ ಬಡಾವಣೆಗಳಿಂದ ಅನೇಕ ಮಹಿಳೆಯರು ಶಿವಮಂದಿರದಲ್ಲಿ ಸಾಲು ಸಾಲಾಗಿ ಪಣತಿ ಹಚ್ಚಿದರು. ಕೃಷಿ ಚಿಂತಕರಾದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ದೀಪೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಗವಾನ್ ದತ್ತಾತ್ರೇಯರು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಯೋಜಿತರು ಎಂದು ಹೇಳಲಾಗಿದೆ. ಭಕ್ತಿಯಿಂದ ನೆನೆದರೆ ಕಷ್ಟಗಳು ದೂರವಾಗುತ್ತವೆ ಎಂದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟಿನ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ಹಾಗೂ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾದ ಶರಣು ಪಪ್ಪ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಇವತ್ತು ನಾವು ಏನದ ಅಂತಂದ್ರೆ ದೀಪೋತ್ಸವ ಎದಕ್ ಮಾಡ್ತೇವೆ ಅಂದ್ರೆ ನಮ್ ಲೈಫ್ನಾಗ ಏನದ ಬೆಳಕು ಬರ್ಲಿ ಅಂತ, ಅಲ್ಲಿ ಬಡಾವಣೆಗೆ ಬೆಳಕು ಬರ್ಲಿ ಅಂತಂದು ನಮ್ದೊಂದು ಇಚ್ಛೆ ಅದ. ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ಯಾಕಂದ್ರೆ ದೀಪೋತ್ಸವ ಮೀನಿಂಗ್ ಏನದ ಅಂತಂದ್ರೆ ನಾವು ಮನೆ ದೀಪ ಬೆಳಗ್ತದ, ಬೆಳಗ್ಲಿಂದ ಬೆಳಕು ಬರ್ತದ, ಬೆಳಗ್ಲಿಂದ ಏನದ ನಮ್ಗೆಲ್ಲನೂ ಚಲೋ ಆಗ್ತದ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಕಿನ ಒಂದು ಜಗತ್ತಿಗೆ ಹೋಗುವ ಈ ಒಂದು ಸಂದರ್ಭ ಅಂದ್ರೆ ನಾವು ದೀಪ ಹಚ್ಚಿ ದೀಪ ಬೆಳಗಿ ದೀಪದಿಂದ ದೀಪ ಬೆಳಗುತ್ತಾ ದೀಪೋತ್ಸವ ಮಾಡುವ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಹೆಣ್ಣು ಮಕ್ಕಳು ಹಾಗೂ ಇಲ್ಲಿ ಬಡಾವಣೆಯ ಹಿರಿಯರು ಹಮ್ಮಿಕೊಂಡಿದ್ದೀರಿ. ಮೊದಲನೇದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಈ ಒಂದು ಬಡಾವಣೆಯಲ್ಲಿ. ತಮಗೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಅಭಿನಂದನೆ ತಿಳಿಸ್ತಾ, ಇದೇ ರೀತಿ ನಾವು ನಮ್ಮ ಸಂಸ್ಕಾರಗಳು ಉಳಿಸ್ಕೊಂಡು ಹೋಗ್ಬೇಕು. ಮತ್ತೆ ನಮ್ಮ ಮಕ್ಕಳಿಗೆ ಕೂಡ ನಮ್ಮ ಭಾರತ ದೇಶದ ಮತ್ತು ನಮ್ಮ ರಾಷ್ಟ್ರದ ಈ ಒಂದು ಹಿಂದುತ್ವ ಆಗಿರ್ಬೋದು ಮತ್ತೆ ನಮ್ಮ ಧರ್ಮದ ಬಗ್ಗೆ ಒಳ್ಳೆಯ ಒಂದು ಸಂಸ್ಕಾರ ಕೊಡ್ತಾ ತಾವು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಸನ್ಮಾನ ಮಾಡಿ ಮಾತಾಡಕ್ಕೆ ಅನುಮತಿ ಮಾಡಿಕೊಟ್ಟಂತ ಎಲ್ಲ ಬಡಾವಣೆಯ ಹಿರಿಯರು ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾನೆ ಮಾತಿಗೆ. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಹಿಂದೂ ಧರ್ಮದ ಪುಣ್ಯಕ್ಷೇತ್ರ ಗಾಣಗಾಪುರದ ಶ್ರೀ ಗುರು ದತ್ತಾತ್ರೇಯ ಮಂದಿರಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ದತ್ತಾತ್ರೇಯ ದೇವರನ್ನು ಪೂಜಿಸಿದರೆ ಜನರ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡುತ್ತದೆ ಎಂದರು. ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಧಾರ್ಮಿಕತೆ ಉಳಿಬೇಕಾದ್ರೆ ಇಂತೆಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿ ಇರೋದೇ ನಮ್ಮ ಈ ಒಂದು ದೈವದ ಮೇಲೆ. ದೈವ ಶಕ್ತಿ ಎಷ್ಟು ಪ್ರಬಲವಾಗಿದಪ್ಪ ಅಂತಂದ್ರೆ ಇವತ್ತು ನಾವು ದೀಪ ಹಚ್ಚಿದಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಇರುವಂತ ಎಲ್ಲ ಅಂಕುಡಂಕುಗಳು ಮತ್ತು ದುಷ್ಟ ಏನು ಶಕ್ತಿಗಳು ಇರ್ತಾವ ಎಲ್ಲವ ನಾಶ ಆಗ್ತಾವಂತ ಒಂದು ಪ್ರತೀತಿ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಜರು ಇವತ್ತ ಈ ಒಂದು ಸಂಸ್ಕೃತಿಯನ್ನ ಮುಂದುವರಿಸುತ್ತಾ ಬಂದಿರೋದು ಅದನ್ನು ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ನಾವು ಕೂಡ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ತಿಳಿಸುವ ಮೂಲಕ ನಾವು ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಜೀವಂತವಾಗಿ ಇಡುವಂತ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಬೇಕು. ನಾವು ನಮ್ಮ ಟ್ರಸ್ಟ್ ವತಿಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ರಾಜಶೇಖರ್ ತೇಗನೂರ್, ನಾಗರಾಜ್ ತೇಗನೂರ್ ಹಾಗೂ ಟ್ರಸ್ಟಿನ ಉಪಾಧ್ಯಕ್ಷರಾದ ವೀರೇಶ್ ದಂಡೋತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಟ್ರಸ್ಟಿನ ಹಿರಿಯ ಸದಸ್ಯರಾದ ಎಂಡಿ ಮಠಪತಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ವಾಲಿ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ಸ್ವಾಗತಿಸಿದರು. ಸಂಘಟನಾ ಕಾರ್ಯದರ್ಶಿ ಬಂಡಪ್ಪ ಕೇಸೂರ್, ಸಹ ಕಾರ್ಯದರ್ಶಿ ಸಿದ್ದಲಿಂಗ ಗುಬ್ಬಿ, ಕೋಶಾಧ್ಯಕ್ಷರಾದ ಬಸವರಾಜ್ ಮಾಗಿ, ಹಿರಿಯ ಸದಸ್ಯರಾದ ಭೀಮಾಶಂಕರ ಶೆಟ್ಟಿ, ಬಸವರಾಜ್ ಪುರ್ಮಾ, ಮನೋಹರ್ ಬಡಶೇಷಿ, ವೀರಪ್ಪ ಹುಡುಗಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಗುಡಿಯ ಅರ್ಚಕರಾದ ಬಸಯ್ಯ ಸ್ವಾಮಿ ಕೊಡದೂರ್, ಮಹಿಳಾ ಘಟಕದ ಕಾರ್ಯದರ್ಶಿ ಅನುರಾಧಾ ಕುಮಾರಸ್ವಾಮಿ, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಸುರೇಖಾ ಬಾಲ್ಕೊಂದೆ, ಸುಷ್ಮಾ ಮಾಗಿ, ಲತಾ ತುಪ್ಪದ್, ವಿಜಯ ದಂಡೋತಿ, ಪಾರ್ವತಿ ರಟ್ಕಲ್, ಗೀತಾ ಸಿರ್ಗಾಪುರ್, ಶೈಲಜಾ ಬೊಮ್ಮಣ್ಣ, ಗೀತಾ ಹುಡುಗಿ, ವಿಜಯ ಚೌಹಾಣ್, ನಿಲೋಚನಾ ಬಿಡಪ್ಪ, ಗಂಗಾ ಅನ್ವರ್ಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣದ ಚೈತ್ಯಭೂಮಿ ದಾದರ್ ಮುಂಬೈ ಚಲೋ ಅಂಗವಾಗಿ ಬಿ ಶ್ಯಾಮ್ ಸುಂದರ್ ನಗರ ಜಗತ್ ಭೀಮನಗರ ಕಲಬುರಗಿಯ ವತಿಯಿಂದ ಜಗದೀಶ್ ಕುಮಾರ್ ಒಳಕೇರಿಯವರ ಸ್ಮರಣಾರ್ಥ ಪ್ರಯಾಣಿಕರಿಗೆ ಹಣ್ಣು ಮತ್ತು ನೀರು ವಿತರಿಸುವ ಕಾರ್ಯಕ್ರಮ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣದ ಚೈತ್ಯಭೂಮಿ ದಾದರ್ ಮುಂಬೈ ಚಲೋ ಅಂಗವಾಗಿ ಬಿ ಶ್ಯಾಮ್ ಸುಂದರ್ ನಗರ ಜಗತ್ ಭೀಮನಗರ ಕಲಬುರಗಿಯ ವತಿಯಿಂದ ದಿನಾಂಕ 4ನೇ ಡಿಸೆಂಬರ್ 2025ರಂದು ಜಗದೀಶ್ ಕುಮಾರ್ ಒಳಕೇರಿಯವರ ಸ್ಮರಣಾರ್ಥ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಪ್ರಯಾಣಿಕರಿಗೆ ಹಣ್ಣು ಹಂಪಲು ಹಾಗೂ ನೀರು ವಿತರಿಸುವ ಮೂಲಕ ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಲಾಯಿತು. 69ನೆಯ ಮಹಾಪರಿನಿರ್ವಾಣದ ನಿಮಿತ್ತ ಚೈತ್ಯಭೂಮಿ ದಾದರ್ ಮುಂಬೈಗೆ ಹೊರಟಿರುವ ಸುಮಾರು 200 ಜನ ಪ್ರಯಾಣಿಕರಿಗೆ ಹಣ್ಣು ಹಂಪಲು ಹಾಗೂ ನೀರನ್ನು ವಿತರಿಸಲಾಯಿತು. ಮೊದಲಿಗೆ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಪ್ರಯಾಣಿಕರಿಗೆ ಬಾಳೆಹಣ್ಣು ಹಾಗೂ ನೀರು ನೀಡುವ ಮೂಲಕ ಪ್ರಯಾಣ ಬೆಳೆಸಲು ಶುಭ ಕೋರಲಾಯಿತು. ಇವತ್ತಿನ ದಿವಸ ನಾವು ಇಲ್ಲಿ ನಮ್ಮ ಕಲಬುರಗಿ ರೈಲ್ ನಿಲ್ದಾಣ ಹತ್ತಿರ ನಮ್ಮ ಜಗತ್ ಹಾಗೂ ಸುಂದರನಗರ ಬಡಾವಣೆಯ ನಮ್ಮ ಎಲ್ಲ ನಾಯಕರು ಸೇರಿ ಪ್ರತಿ ವರ್ಷ ಮಾಡ್ತಾರೆ. ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಗೆ ಏನು ಡಿಸೆಂಬರ್ 6 ಮುಂಬೈ ಚಲೋ ಯಾತ್ರಾ ಏನು ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಸುಂದರನಗರ ಬಡಾವಣೆಯವರ ಕಡೆಯಿಂದ ಏನು ಒಂದು 150ಕ್ಕಿಂತ ಹೆಚ್ಚು ಮುಂಬೈಗೆ ಹೋಗೋ ಟಿಕೆಟು ಹಾಗೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾನು ಎಲ್ಲರಿಗೂ ಕ್ಷೇಮವಾಗಿ ಹೋಗಿ ಬರಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ. ಹಾಗೆ ಪ್ರತಿ ವರ್ಷ ಹಿಂಗೆ ಹೆಚ್ಚಾಗಿ ಒಂದು ಸೋಷಿಯಲ್ ಸರ್ವಿಸ್ ಮಾಡಲಿ ಅಂತ ಎಲ್ಲ ನಮ್ಮ ಜಗತ್ತು ಸುಂದರ ಬಡಾವಣೆ ಎಲ್ಲ ನಮ್ಮ ನಾಯಕರಿಗೆ ನಾನು ಒಂದು ಶಕ್ತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಹಾಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೀಗೆ ಮಾಡಲಿ ಅಂತ ಭಗವಂತಲ್ಲೇ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದಂದು ಇವತ್ತು ಜಗತ್ ಸುಂದರ್ ನಗರ ಬಡಾವಣೆ ವತಿಯಿಂದ ಮೊದಲೇನು ನಾವು ನೆನೆಸ್ಕೋಬೇಕಾಗ್ತದೆ. ಜಗದೀಶ್ ಒಳಕೇರಿ ಅಣ್ಣವರು ಸುಮಾರು ವರ್ಷದಿಂದ ನಮ್ಮ ಬಹಳಷ್ಟು ಜನರಿಗೆ ಸುಮಾರು 200-300 ಜನರಿಗೆ ಮುಂಬೈಗೆ ಕರ್ಕೊಂಡೋಗಿ ಚೈತ್ಯಭೂಮಿಗೆ ಬಾಬಾ ಸಾಹೇಬ್ರವ್ರು ದರ್ಶನ ಮಾಡಿಸ್ತಿದ್ರು. ಅದನ್ನು ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ವಿಕ್ರಮ್ ತೆಗ್ನೂರ್ ಅವರು ಮುಂದುವರಿಸ್ಕೊಂಡು ಬಂದು ಅವರಿಗೆ ನಾವೆಲ್ಲ ಸಲಹೆ ಮತ್ತು ಸಹಾಯ ಮಾಡ್ತಾ ಬಂದಿದ್ದರಿಂದ ಇವತ್ತು ಅವರು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅವಕಾಶ ಆಯಿತು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿಗೆ ನಮಗೆ ಆಗಲಿ 69 ವರ್ಷ ಆಯಿತು. ಭಾರತ ದೇಶದ ಒಂದು ಕರಾಳ ದಿನ ಅಂತ ನಾವು ಹೇಳಬೇಕಾಗ್ತದೆ. ಬಾಬಾ ಸಾಹೇಬ್ರು ನಮ್ಮ ದೇಹ ನಮ್ಮನ್ನು ಬಿಟ್ಟು ಹೋಗಿ 69 ವರ್ಷ ಆದರೂ ಕೂಡ ಅವ್ರ ವಿಚಾರ ನಮ್ಮಲ್ಲಿ ಈ ಭಾರತ ದೇಶದಲ್ಲಿ ಮತ್ತು ನಮ್ಮಲ್ಲಿ ಯಾವಾಗಲೂ ಸದಾ ಇರ್ತದಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಅಶ್ವಿನ್ ಸಂಕ, ಯುವ ಕಾಂಗ್ರೆಸ್ ಮುಖಂಡರು, ಜಗತ್ ಭೀಮನಗರ್, ಕಲಬುರಗಿ. ಡಿಸೆಂಬರ್ 7ರಂದು ಕಲಬುರಗಿ ನಗರದ ಎಂಜಿ ರಸ್ತೆಯಲ್ಲಿ ಅಲ್ಬದರ್ ಮಲ್ಟಿ ಸ್ಪೆಷಾಲಿಟಿ ಮತ್ತು ಡೆಂಟಲ್ ಹಾಸ್ಪಿಟಲ್ನ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಅಲ್ಬದರ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಅಲ್ಬದರ್ ಮಲ್ಟಿ ಸ್ಪೆಷಾಲಿಟಿ ಮತ್ತು ಡೆಂಟಲ್ ಆಸ್ಪತ್ರೆಯ ಅದ್ಧೂರಿ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಎಂಜಿ ರಸ್ತೆಯ ಬಡೇಪುರದಲ್ಲಿರುವ ಮಾನಸಬ್ದಾರ್ ಲೇಔಟ್ನಲ್ಲಿ ದಿನಾಂಕ 5ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 11:30 ಗಂಟೆಗೆ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಬಿಬಿಇಸಿಟಿ ಕಲಬುರಗಿಯ ಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಸೈಯದ್ ರಹಮತುಲ್ಲಾ, ಟ್ರಸ್ಟಿ ಎಂಎ ನಜೀಬ್, ಸೈಯದ್ ಸನಾವುಲ್ಲಾ, ಪ್ರಿನ್ಸಿಪಾಲ್ ಡಾಕ್ಟರ್ ಸೈಯದ್ ಜಕಾವುಲ್ಲಾ, ಎಬಿಒಸಿಎಚ್ ನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಅರ್ಷದ್ ಹುಸೇನ್, ಎಂ ಅಮನ್ ಮುಷೇದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. मैं डॉक्टर मोहम्मद अब्दुल मजीद, चेयरमैन मल्टी स्पेशलिटी हॉस्पिटल अलबदर, हम ये मैसेज देना चाह रहे हैं कि 7 दिसंबर 11:30 बजे इस हॉस्पिटल का इनाग्रेशन होने जा रहा है, जो 100 बेडेड प्लस मल्टी स्पेशलिटी हॉस्पिटल है। कि ये हमारा अलबदर एजुकेशन चैरिटेबल ट्रस्ट के अंदर है। तो ये गुलबर्गे की सोसाइटी के लिए बहुत ज़रूरी था कि कॉरपोरेट इंफ्रास्ट्रक्चर पे हमने इसको बनाया है और हम सब लोगों को हेल्थ केयर के अंदर सर्विस देना चाह रहे हैं अच्छे से अच्छा। कि जो लोग यहाँ से कहीं ट्रैवल करके दूसरे शहर में जाना चाहते थे और आज खुलने के बाद हम ये इत्मीनान दिलाते हैं कि इसे अच्छे से अच्छा ट्रीटमेंट हम इस हॉस्पिटल में करें।
प्रियंक खड़गे साहब इनॉग्रेट करें और सज्जाद नशीन जो अली साहब हैं उनके गाइडेंस पे डॉक्टर श्याम प्रकाश पाटिल साहब हैं, राधा कृष्ण साहब हैं, MLA मैडम कनीस फातिमा हैं, अलम प्रभु साहब हैं, अजय सिंह साहब हैं, दर्शनापुर सबने वादा किया है और दूसरे भी तालुका के MLAs हैं और यहाँ के जो पॉलिटिकल जिम्मेदार चेयरमैन हैं, डिप्टी कमिश्नर भी, हमने सबको इनवाइट किया है। तो उम्मीद करते हैं कि सब आ रहे हैं कि सबने वादा किया है कि सब आएंगे। ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಬೌದ್ಧರ ಐತಿಹಾಸಿಕ ಸ್ಥಳ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಕಾರ್ಯರೂಪಕ್ಕೆ ತರುವಂತೆ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.